ಆಗ ಡೆಮೋ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಯಾರಿಗೆಲ್ಲ ಇಂಪೋರ್ಟ್ ಪ್ರಾಬ್ಲಮ್ ಬರ್ತಿದ್ದೆ ಅವರೆಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಒಂದು ವೀಡಿಯೋ ಲಿಂಕ್ ಕೊಟ್ಟು ನೀವು ಹೋಗಿ ಒಂದು ವಾಚ್ ಮಾಡಿ ಯಾವ ಥರ ಇದೆ ಅಂತ ಅದರ ಪ್ರಾಬ್ಲಮ್ ಕ್ಲಿಯರ್ ಇಲ್ಲ ಮುಂದೆ ಒಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ, ಅಂದರೆ ಎಡಿಟ್ ಮಾಡ್ಕೊತಾನೆ ಹೇಳ್ತೀನಿ ನಿಮಗೆ ಆ ಥರ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ. ಇದು ಮಾತ್ರ ಸೈಕ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆದರೆ ನಿಮ್ಮದೇ ಒಂದೇ ಆಗಲಿ ಮಾಡ್ಕೋಬೋದು. ಒನ್ ಟೈಮ್ ಡೆಮೋ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಆ ಥರ ಮಾಡ್ಬೇಕಂತ. ಹಂಗೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ಫೇಸ್ನ ಫಾಲೋ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಓಕೆ, ಈಗ ಒನ್ ಟೈಮ್ ಡೆಮೋ ವಿಡಿಯೋ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ಲ ವೀಡಿಯೋ ಡೆಮೋ ವಿಡಿಯೋ ನೋಡಿರ ಅಂತ ಅಂದ್ಕೊಂಡು ಇಷ್ಟ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಂಗೆ ಯಾವ ಥರ ವೀಡಿಯೋ ಮಾಡೋಕ್ಕಂತ ಕಮೆಂಟ್ ಕೂಡ ಮಾಡ್ತೀರಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ ಎಡಿಟಿಂಗ್. ಸೊ ಇನ್ನು ಯಾವ ಥರ ಎಡಿಟಿಂಗ್ ಮಾಡೋಕ್ಕಂತ ಕಮೆಂಟ್ ಮಾಡಿ. ನಾನು ನಿಮಗೆ ಇವಾಗ ಪ್ರಾಜೆಕ್ಟ್ ಒಂದು ಇಂಪೋರ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇದ್ರೆ ಒಂದು ನಿಮಿಷ ತೋರಿಸ್ತೀನಿ. ಅಕಸ್ಮಾತ್ ಇಂಪೋರ್ಟ್ ಪ್ರಾಬ್ಲಮ್ ಬಂದರೆ ಯಾವ ಥರ ಅಂತಂದರೆ ಸ್ಕ್ರೀನ್ಶಾಟ್ ಈ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ಸೊ ಅದು ಯಾವ ಥರ ಸಾಲ್ವ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಅಷ್ಟು ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಅದೇನಾದ್ರು ನೀವು ಇಲ್ಲ ನಾನು ಸಪ್ರೇಟಾಗಿ ನೋಡಿದೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಡೆ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೇ ಕ್ಲಿಕ್ ಮಾಡಿ ಅದರಲ್ಲಿ ಯಾವ ಥರ ಮಾಡ್ಬೇಕಂತ ಹೇಳಿದ್ದೀನಿ ನೋಡಿ. ಇಲ್ಲಾಂದ್ರೆ ಇವಾಗ ಹೇಳ್ಬಿಡ್ತೀನಿ ನೋಡಿ, ಅದೇನು ಪ್ರಾಬ್ಲಮ್ ಏನಿಲ್ಲ, ಇನ್ಫಾರ್ಮೇಷನ್ ಇದೆಯಲ್ಲ. ಓಕೆನಾ, ಇನ್ಫಾರ್ಮೇಷನ್ ಇಲ್ಲಿ ನೋಡಿ. ಫಸ್ಟ್ ನಾನು ಆಫ್ ಮಾಡ್ಕೊಳ್ತೀನಲ್ಲ, ಆಫ್ ಮಾಡಿಕೊಂಡೆ ಬ್ಯಾಕ್ ಬಂದೆ. ಈಗ ನೋಡಿ ಒಂದು ನಿಮಿಷ ತೋರಿಸ್ತೀನಿ. ವಾಟ್ಸಪ್ ಇದೇ ಲಿಂಕ್ ನಿಮ್ಗೆ ಏನು ಕೊಡಿ, ಅದೇ ಲಿಂಕ್ ಈ ಥರ ಒಂದು ನಿಮಿಷ ನೋಡಿ. ನಂದು ಕೂಡ ಸೇಮ್ ಪ್ರಾಬ್ಲಮ್. ಓಕೆನಾ, ನಾನು ಏನು ಮಾಡ್ತಿಲ್ಲ, ಅಲರ್ಟ್ ಮೋಷನ್ ಲಾಂಗ್ ಪ್ರೆಸ್ ಮಾಡಿ ಇನ್ಫಾರ್ಮೇಷನ್ಗೆ ಹೋಗಿ. ಓಕೆನಾ, ಇಲ್ಲಿ ಓಪನ್ ಬೈ ಡಿಫಾಲ್ಟ್ ಅಂತ ಐತಿಲ್ಲ, ಇದನ್ನ ಹೊತ್ಕೊಂಡು ಇಲ್ಲಿ ಯಾರು ಲಿಂಕ್ ಇದೆಯಲ್ಲ ಅಷ್ಟು ಆನ್ ಮಾಡ್ಕೊಳ್ಳಿ. ಅಷ್ಟು ಆಡ್ ಮಾಡ್ಕೊಳ್ಳಿ. ಈಗ ನೋಡಿ ಇದನ್ನ ಮಿನಿಮೈಸ್ ಮಾಡ್ತಿದ್ದೀನಿ. ಈಗ ಮತ್ತೆ ಬಂದು ಸೇಮ್ಗೆ ನೋಡಿ ಇಂಪೋರ್ಟ್ ಆಗ್ತಿಲ್ಲ. ವೆರಿಫೈ ದ ಲಿಂಕ್, ವೆಯ್ಟ್ ಮಾಡಿ, ಯಾಕಂದರೆ ಸ್ವಲ್ಪ ಈಗ ಆನ್ ಮಾಡಿ ಬಿಟ್ಟು. ಓಕೆನಾ, ಈ ಥರ ಲಿಂಕ್ ಇಂಪೋರ್ಟ್ ಆಗುತ್ತೆ. ಸೊ ನೋಡ್ಕೋಬೋದು. ನಾನು ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಎದುರಿಗೆ. ಓಕೆನಾ, ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡ್ಬಿಡಿ. ನಾನು ಆ್ಯಡ್ ಮಾಡ್ಕೊಳ್ತೀನಿ, ಒಂದು ನಿಮಿಷ ಹಂಗೆ ರೀ. ಓಕೆ ಫ್ರೆಂಡ್ಸ್, ಎಲ್ಲ ಆ್ಯಡ್ ಮಾಡ್ಕೊಂಡ್ರಿ. ಈಗ ನಾನು ಕೂಡ ಆ್ಯಡ್ ಮಾಡ್ಕೊಂಡು ಈಗ ಜಸ್ಟ್. ಓಕೆನಾ, ಇಲ್ಲಿ ಏನಿಲ್ಲ, ನಿಮ್ಮ ಪ್ರಾಬ್ಲಮ್ ಏನಿಲ್ಲ, ಸಿಂಪಲ್. ಈ ಥರ ಏನು ಫೇಸ್ ಕಾಣ್ತಿಲ್ಲ, ವೈಟ್ ಕಾಣ್ತಿದೆಯಲ್ಲ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಸ್ಟಾರ್ ಐಕನ್ ಕಾಣ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವೇನಿಲ್ಲ, ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತೀರಿ. ಎಕ್ಸಾಂಪಲ್ಗೆ ನಾನು ಒಂದು ನಿಮಿಷ ಹೋಗ್ತಾಯಿದ್ದೀನಿ. ಈ ಎಕ್ಸಾಂಪಲ್ಗೆ ಯಾವುದೋ ಒಂದು ಫೋಟೋ, ಈಗ ಯಾವ್ದು ಹಾಕೋಣಪ್ಪ, ಇದನ್ನ ಹಾಕೋಣ. ಓಕೆನಾ, ಈ ಥರ ಇಲ್ಲಿ ನೋಡಿ ಒಂದು ಟೈಮ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಸ್ದಾದ್ರು ಮಾಡ್ಕೊಳ್ಳಿ, ಯಾರ್ದಾದ್ರು ಮಾಡ್ಕೊಳ್ಳಿ, ಈ ಥರ ಫೋಟೋ ಸೆಟ್ ಮಾಡ್ಕೊಳ್ಳಿ. ಓಕೆನಾ, ಸೇಮ್ ಅದೇ ಥರ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಯಾವಾದರೂ ಫೋಟೋ. ಓಕೆನಾ, ಯಾವಾದರೂ ಫೋಟೋ ಏನಿಲ್ಲ, ನೀವು ಆ ಥರ ಹಾಕ್ಕೊಳ್ಳೋದು, ಅಡ್ಜಸ್ಟ್ಮೆಂಟ್ ಮಾಡೋದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾನು ಬೇಗನೆ ಮಾಡ್ತಾಯಿದ್ದೀನಿ. ಸುಮ್ಮನೆ ಸಿಕ್ಕಿದ ಫೋಟೋ ಹಾಕ್ತಾಯಿದ್ದೀನಿ. ಇದೇ ಥರ ಫೋಟೋ ಹಾಕ್ಬೇಕಂತ ಎಲ್ಲ ವೀಡಿಯೋ ಕೂಡ ಸೆಟ್ ಮಾಡ್ಬೋದು. ಒಂದು ನಿಮಿಷ ವೀಡಿಯೋ ಕೂಡ ಸೆಟ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ವೀಡಿಯೋ ಕೂಡ ಸೆಟ್ ಮಾಡ್ಕೋಬೋದು. ಅವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ರೆ ಆಯಿತು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಸೇಮ್ ಇದೇ ಥರ. ಈಗ ಮೇನ್ ಇಲ್ಲೊಂದು 2 ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ ಅಷ್ಟೇ. ಏನು ಪ್ರಾಬ್ಲಮ್ ಏನಿಲ್ಲ, ಇಲ್ಲೇನಿಲ್ಲ. ಇಲ್ಲಿ ಮಾತ್ರ ನೀವು ಇಲ್ಲಿ ಫೋಟೋ ಆದ್ರೆ ಹಾಕ್ಕೊಳ್ಳಿ, ಏನಾದ್ರು ಹಾಕ್ಕೊಳ್ಳಿ, ಸರಿ ಆಗುತ್ತೆ. ಬಟ್ ಇಲ್ಲಿ ಮಾತ್ರ ಫೋಟೋ ಹಾಕ್ಕೊಳ್ಳೇಬೇಕು. ಇಲ್ಲಿ ಕಾಣ್ತಿದ್ದಲ್ಲ ಇದು, ಓಕೆನಾ, ಕಾಣ್ತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಐಕನ್ ಕಾಣ್ತಿದ್ದಿಲ್ಲ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತ ಇರ್ತೀರ. ಓಕೆನಾ, ಎಕ್ಸಾಂಪಲ್ ನಾನು ರಿಮಿನೇಗೆ ಹೋಗ್ತಿದ್ದೀನಿ. ಯಾವ್ದು ಆ್ಯಡ್ ಮಾಡೋಣಪ್ಪ, ಎಕ್ಸಾಂಪಲ್ ಈ ಫೋಟೋ. ಅಕಸ್ಮಾತ್ ನಿಮ್ಗೆ ಈ ಥರ ಫೋಟೋ ಇರುತ್ತೆ. ಓಕೆನಾ, ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಡೆ ಬೇಕು ಆ ಕಡೆ. ಓಕೆನಾ, ಕೈ ನೋಡಿ ಯಾವ ಥರ ಶೋ ಆಗುತ್ತೆ ಅಂತ. ಈ ಥರ ಏನಾದ್ರು ನಿಮ್ಗೆ ಇಲ್ಲಿ ಫಾಂಟ್ ಒಂದು ಕಾಣ್ತಿದ್ವ, ಫಾಂಟ್ ಏನಾದರೂ ಅಡ್ಡ ಬಡ ಬರ್ತಿದ್ರೆ ನಿಮಗೆ ಅಲ್ಲಿ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೈಕಾನ್ ಕಾಣ್ತದೆ. ಸೊ ಈ ಥರ ಸೇಮ್ ಅದೇ ಥರ ಇಲ್ಲಿ ಸೇಮ್ ಫೋಟೋ ಕಲರ್ ಬಾಕ್ಸ್ನ ಹೋಗಿ ಸ್ಟಾರ್ ಐಕನ್ ಕ್ಲಿಕ್ ಮಾಡಿಕೊಂಡು
ನಮಗೆ ಯಾವ ಫೋಟೋ ಬೇಕು ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡೋದಂತ ಫಿಟ್ ಮಾಡ್ಕೊಳ್ಳಿ, ಫುಲ್ಲೇ ಇರಲಿ, ಸ್ವಲ್ಪ ಸೈಜ್ ಕಮ್ಮಿ ಮಾಡಿಕೊಂಡು ಇಷ್ಟು ಇಟ್ಕೊಳ್ಳಿ. ಓಕೆನಾ? ಅವಾಗೇನಿಲ್ಲ, ನೀವು ಫಾಂಟ್ ಐತಲ್ಲ, ಈ ಫಾಂಟ್ನ ಈ ಕಡೆ ತಂದ್ಕೊಳ್ಳಿ. ಈ ಫಾಂಟ್ ಆ ಕಡೆಗೆ ಇರ್ಬೇಕಂತೇಳಿ ರೂಲ್ಸ್ ಏನಿಲ್ಲ. ಸೊ ನೀವು ಈ ಫಾಂಟು ಸ್ವಲ್ಪ ಸ್ಟೈಲಾಗಿ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ಥರ ಆದರೆ ನೋಡಿ, ಈ ಥರ ಇವಾಗ ನೋಡಿ ಆ ಥರ ಕಾಣುತ್ತೆ. ಮತ್ತು ಇದು CM ಅದೇ ಥರ ಕಲರ್ ಬಾಕ್ಸ್ನಾಗ ಹೋಗಿ ಕಲರ್ ಫೀಲ್ಡ್ನಾಗ ಹೋಗಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಫೋಟೋ ಯಾವ ಫೋಟೋ ಬೇಕು ಆ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಸಿಂಪಲ್. ಓಕೆನಾ? CM ಅದೇ ಥರ ಆ್ಯಡ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನಾದ್ರು ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್, ಜೈ ಹಿಂದ್.